ಇವಾಗ ನಾನು ಮಾತಾಡ್ತೀನಿ. भैया की चैनल को देखो, सब्सक्राइब कर दो. ಸೊ ನಮಸ್ಕಾರ ದಾವಣಗೆರೆ. ಇವತ್ತು ನಾವು ಬಂದಿರೋದು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಗಳನ್ನ ನಿಮಗೆ ಒಂದ್ಸಲ ತೋರಿಸೋಕ್ಕೆ ಅಂತ. ದಾವಣಗೆರೆಯಲ್ಲಿ ಎಲ್ಲಿ ಏನಂತ ನಿಮಗೆ ಒಂದ್ಸಲ ಲೊಕೇಶನ್ ಕೂಡ ಹಾಕಿರ್ತೀನಿ. ಬನ್ನಿ, ಡೈರೆಕ್ಟ್ ನಿಮಗೆ ಗಣಪತಿನ ತೋರಿಸ್ತೀನಿ. ನಿಮ್ಗೆ ಯಾವ್ಯಾವ ಥರದ ಗಣಪತಿಗಳು ಇಲ್ಲೆಲ್ಲ ಮಾಡ್ತಾರೆ. ಬನ್ನಿ ನೋಡಿ, ಆನೆ ಮೇಲೆ ಗಣಪತಿ ಕೂರಿಸಿದ್ದಾರೆ. ಆನೆ ಮೇಲೆ ಗಣಪತಿ ಕೂತಿರುವಂಥದ್ದು. ನೋಡಿ, ಫಿನಿಶಿಂಗ್ ಮಾಡಿದ್ಮೇಲೆ ಈ ಥರ ಗಣಪತಿ ಆಗುತ್ತೆ ಅಂತ ಅದೊಂದು ಮಾಡೆಲ್ ಇಟ್ಟಿದ್ದಾರೆ. ಯಾವ ಥರ ಇದೆ, ಈ ಥರ ಇದೆ ನೋಡಿ ಗಣಪತಿ. ಇಲ್ಲಿ 100% ಎಲ್ಲವೂ ಕೂಡ ಮಣ್ಣಿನ ಗಣಪತಿಗಳೇ. ಯಾವುದು ಒಂದು ಚೂರು ಕೂಡ POPನ ಯೂಸ್ ಮಾಡೋದೇ ಇಲ್ಲ ಇಲ್ಲಿ. ನೀವು ಯಾವ ಥರ ಮಾಡೆಲ್ ಕೊಡ್ತೀರೋ ಅದೇ ಮಾಡೆಲೇ ನಿಮಗೆ ಮಾಡ್ತಾರೆ ಇದು. ಸೊ ಇದು BIT ಕಾಲೇಜ್ ರೋಡಲ್ಲಿ, ಇದು BIT ಕಾಲೇಜು, ಇದು BIT ಕಾಲೇಜ್ ರೋಡು, ಇದು ಕೂಡ BIT ಕಾಲೇಜು, ಇದು ಕೂಡ ಅಲ್ವಾ? ಇದು ಕೂಡ BIT ಕಾಲೇಜು. दिख सर मेरा है. ए हो गए भाई, हो गए, हो जाएगा, हो जाएगा, हो जाएगा. ನಿಮಗೊಂದು ವಿಶೇಷ ಗಣಪತಿ ತೋರಿಸ್ತೀನಿ. ಆಂಜನೇಯನ ಮೇಲೆ ಗಣಪ ಕೂತಿರುವಂಥದ್ದು ತೋರಿಸ್ತೀನಿ. ನೋಡಿ, ಇಲ್ಲೊಂದು ಆ್ಯಸ್ ಇಟ್ ಇಸ್ ಆಂಜನೇಯನ ಮೇಲೆ ಸೊ ಈ ಗಣಪತಿ ಬಂದ್ಬಿಟ್ಟು ಹಿರಿಯೂರು ಅಂತೆ. ಇದು ಮಾಡಲ್. ಸೊ ಇವರು ಹೊರಗಡೆನೂ ಕೂಡ ಗಣಪತಿ ಇಟ್ಟಿದ್ದಾರೆ, ಹೊರಗಡೆ ಕೂಡ ಗಣಪತಿ ರೆಡಿ ಮಾಡ್ತಿದ್ದಾರೆ. ಅದನ್ನು ತೋರಿಸ್ತೀನಿ ಕೊಡಿ, ಅದನ್ನು ಕೂಡ ತೋರಿಸ್ತೀನಿ. ಒಳ್ಳೆ ಗಣಪತಿ ಇಟ್ಟಿದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ ನೋಡಿ.
आप कन्नड़ सीखो ना? कन्नड़ सीखो? हाँ इतना अच्छा नहीं आता है, ಸ್ವಲ್ಪ ಸ್ವಲ್ಪ बोल लेते हैं. ಎಷ್ಟು ಸ್ವಲ್ಪ ಸ್ವಲ್ಪ. ಸ್ವಲ್ಪ ಸ್ವಲ್ಪ ಬರುತ್ತೆ. ಕಲಿಬೇಕು ಕನ್ನಡ. हाँ? ಕನ್ನಡ ಕಲಿಬೇಕು ನೀವು. समझ गए? ಕನ್ನಡ ಕಲಿಬೇಕು. कन्नड़ कलिಬೇಕು. समझ गए इसको? ಕನ್ನಡ ಕಲಿಬೇಕು. कन्नड़ कलिಬೇಕು. ಕನ್ನಡ ನಾನು ಮಾತಾಡ್ತೀನಿ. कन्नड़ ನಾನು ಮಾತಾಡ್ತೀನಿ. थोड़ा बहुत सीखे हम लोग, थोड़ा बहुत. सीखना है भैया. एक दो लफ्ज बोल लेते. ऑलरेडी है ना, पिक्चर देखने के लिए गया था. इसको देखने के लिए गया था. हाँ उधर ही फेमस हो गया वो. हाँ फेमस हो जाएगा तो काम पे नहीं आएगा ना. हाँ ऐसा फेमस हो जाएगा तो काम पे नहीं आएगा. ए काम तो करना ही पड़ेगा ना भाई. हाँ नहीं होगा तो काम कैसे करेगा? कितना फेमस हो गया तो काम तो करना ही पड़ेगा. नहीं. भैया भी तो काम करना, एक काम हाँ तो करना. ये तो काम ना तो है. हाँ यही तो भैया की काम है. ಸೊ ನಾನು ನಿಮಗೆ ಹೇಳಿದಿಷ್ಟೇ, ಆದಷ್ಟು ಮಣ್ಣಿನ ಗಣಪತಿಗಳನ್ನ ಮಾಡಿಸಿ, ಮಣ್ಣಿನ ಗಣಪತಿಗಳನ್ನ ಇಡಿ. ನೀವು ಪಿ ಒ ಪಿ ಗಣಪತಿನೆಲ್ಲ ನೀವು ಅಪ್ರೋಚ್ ಮಾಡಬೇಡಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪಿ ಒ ಪಿಗೆ ಹೋಗ್ತಿದ್ದಾರೆ. ನಿಮಗೆ ಗೊತ್ತೇ ಇದೆ, ನೀರಲ್ಲಿ ಹಾಕಿದಾಗ ಅದು ತೇಲ್ತಾ ಇರುತ್ತೆ, ಕರಗಲ್ಲ. ಎಷ್ಟೆಲ್ಲ ಗಣಪತಿ ಫಿನಿಷಿಂಗ್ ಆದಮೇಲೆ, ಕಲರಿಂಗ್ ಎಲ್ಲ ಆದಮೇಲೆ ಕೂಡ ಇನ್ನೊಂದು ವಿಡಿಯೋ ಕೂಡ ನಾನು ಮಾಡ್ತೀನಿ. ಅವು ಫಿನಿಷಿಂಗ್ ಆದಮೇಲೆ ನಿಮ್ಗೆ ಯಾವ ಥರ ಕಾಣುತ್ತೆ ಗಣಪತಿ ಅಂತಲೂ ಕೂಡ ತೋರಿಸ್ತೀನಿ.